Good morning students, welcome to the chemistry CET class. Today I am going to start a new concept, organic chemistry, first year chapter, some basic principles and techniques of organic chemistry. In that chapter you have studied in detail about classification of organic compounds. Organic compounds ಅಂದ್ರೆ ಏನು, ಸೊ IUPAC nomenclature ಹೇಗೆ, ಸೊ ಹೇಗೆ ನೇಮಿಂಗ್ ಮಾಡೋದು, ಕ್ಲಾಸಿಫಿಕೇಶನ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೇಗೆ ಮಾಡೋದು, ಮತ್ತು ಸೊ ಎಫೆಕ್ಟ್ಸ್, ಟೈಪ್ಸ್ ಆಫ್ ಎಫೆಕ್ಟ್ಸ್, ಮಿಸೋಮೆರಿಕ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ಈ ರೀತಿ ಟೈಪ್ಸ್ ಆಫ್ ಎಫೆಕ್ಟ್ಸ್ ಆಗಿರ್ಬೋದು, ರಿಯಾಕ್ಷನ್ ಮೆಕ್ಯಾನಿಸಮ್ ಆಗಿರ್ಬೋದು, ನ್ಯೂಕ್ಲಿಯೋಫೈಲ್ಸ್, ಎಲೆಕ್ಟ್ರೋಫೈಲ್ಸ್, ಕಾರ್ಬೋಕ್ಯಾಟಯನ್, ಕಾರ್ಬೇನ್ ಅಯಾನ್, ಸೊ ಈ ರೀತಿ ಕಾನ್ಸೆಪ್ಟ್ ಆಗಿರ್ಬೋದು. ಅಥವಾ ನಿಮಗೆ ಐಸೋಲೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಪ್ಯೂರಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಬಂದರೆ ಅಲ್ಲಿ ನಿಮಗೆ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಅನಾಲಿಸಿಸ್, ಜಿಲ್ಡಾಲ್ಸ್ ಮೆಥಡ್, ಡ್ಯೂಮಸ್ ಮೆಥಡ್, ಈ ರೀತಿ ಕಾನ್ಸೆಪ್ಟ್ಸ್ ಎಲ್ಲ ಈ ಚಾಪ್ಟರ್ ಓದಿದ್ವಿ. ಸೊ ಈ ಚಾಪ್ಟರ್ನೆಲ್ಲ ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ರಿವೈಸ್ ಮಾಡ್ತಾ, ಸೊ ಅಲ್ಲಿ ನಿಮಗೆ CET ಕ್ವಶನ್ಸ್ನ ಈಗ ಸಾರ್ಟ್ ಔಟ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ವೆನ್ ಎ ಮಿಕ್ಸ್ಚರ್ ಆಫ್ ಪೊಟ್ಯಾಷಿಯಮ್ ಸಯನೈಡ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ ಈಸ್ ಹೀಟೆಡ್ ಇಟ್ ಗಿವ್ಸ್. ಸೊ ಇಲ್ಲಿ ನಿಮಗೆ ಪೊಟ್ಯಾಷಿಯಮ್ ಸಯನೈಡ್ನ ಅಮೋನಿಯಂ ಕ್ಲೋರೈಡ್ ಜೊತೆ ಹೀಟ್ ಮಾಡ್ತಾ ಇದ್ದಾರೆ. ಸೊ ಹೀಟ್ ಮಾಡಿದಾಗ ಬರೋ ಅಂಥ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಯೂರಿಯಾ, ಆಪ್ಷನ್ ಬಿ ಮೆಥನಮೈಡ್, ಆಪ್ಷನ್ ಸಿ ಎಥನಮೈಡ್, ಆಪ್ಷನ್ ಡಿ ಎಥನಮೈನ್. ಸೊ ಇಲ್ಲಿ ಪೊಟ್ಯಾಷಿಯಮ್ ಸಯನೇಟ್ ಅಂದರೆ KCNO, ಅದನ್ನು ಅಮೋನಿಯಂ ಕ್ಲೋರೈಡ್ ಅಂದರೆ NH4Cl, ಅದ್ರ ಜೊತೆ ಮಿಕ್ಸ್ ಮಾಡಿ ಹೀಟ್ ಮಾಡ್ತಾ ಇದ್ದಾರೆ. ಹೀಟ್ ಮಾಡಿದಾಗ ಬರೋಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ಬರೋಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಈ ರಿಯಾಕ್ಷನ್ ನೋಡಿ. ಅಮೋನಿಯಂ ಕ್ಲೋರೈಡ್ ಅಂದರೆ NH4Clನ ಪೊಟ್ಯಾಷಿಯಮ್ ಸಯನೇಟ್ ಅಂದರೆ KCNO ಜೊತೆ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ನಿಮಗೆ NH4CNO ದಟ್ ಈಸ್ ಅಮೋನಿಯಂ ಸಯನೇಟ್ ಪ್ಲಸ್ KCl ಅನ್ನೋ ಬೈ ಪ್ರಾಡಕ್ಟ್ ಫಾರ್ಮೇಷನ್ ಆಯಿತು. ಸೊ ಈ ಅಮೋನಿಯಂ ಸಯನೇಟ್ನ ಅಲ್ಲಿ ನಾವು ಹೀಟ್ ಮಾಡ್ತಾ ಇರ್ತೀವಿ. ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಅಗೇನ್ ರಿಅರೇಂಜ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ಬರೋಂಥ ಪ್ರಾಡಕ್ಟ್ ನೋಡಿ NH2CONH2 ದಟ್ ಈಸ್ ಯೂರಿಯಾ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಆನ್ ಮಿಕ್ಸಿಂಗ್ ಪೊಟ್ಯಾಷಿಯಮ್ ಸಯನೈಡ್ ವಿತ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಆನ್ ಹೀಟಿಂಗ್ rearrangement reaction takes place for a intermediate product to form a ಯೂರಿಯಾ ಅಂತ ಹೇಳ್ಬೋದು. ಸೊ ಹಾಗಾಗಿ ಯೂರಿಯಾ ಇಲ್ಲಿ ಫಾರ್ಮೇಷನ್ ಆಗೋದ್ರಿಂದ ಆಪ್ಷನ್ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಯೂರಿಯಾ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್. ಕೊಟ್ಟಿರೋ ಅಂಥ 4 ಆಪ್ಷನ್ಸಲ್ಲಿ ಯಾವುದು ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕೇಳಿದ್ದಾರೆ. ಸೊ ಆರೋಮ್ಯಾಟಿಕ್ ಕಾಂಪೌಂಡ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಸಮ್ ಆಫ್ ದ ರೂಲ್ಸ್ನ ಅದು ಫಾಲೋ ಮಾಡಬೇಕು. ದಟ್ ಈಸ್ ಫಸ್ಟ್ ಅದು ಪ್ಲೇನಾ ಮಾಲಿಕ್ಯೂಲ್ ಆಗಿರಬೇಕು, ಹಕ್ಕಲ್ಸ್ ರೂಲ್ನ ಫಾಲೋ ಮಾಡಬೇಕು, 4n+2 ಪೈ ಎಲೆಕ್ಟ್ರಾನ್ಸ್ನ ಫಾಲೋ ಮಾಡಿ. ಸೊ ಈ ರೂಲ್ಸ್ನೆಲ್ಲ ಫಾಲೋ ಮಾಡೋ ಅಂಥ ಕಾಂಪೌಂಡ್ಸ್ನ ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತೀವಿ. ಅದರಲ್ಲೂ ಅಲ್ಲಿ ನಿಮಗೆ ಬೆನ್ಸಿಲಾಕ್ ಸ್ಟ್ರಕ್ಚರ್ಸ್ ಇದ್ದರೆ ಅದನ್ನು ಬೆನ್ಸಿನಾಯ್ಡ್, ಸೊ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೋಗ್ತೀವಿ. ಅದೇ ಯಾವ ಕಾಂಪೌಂಡ್ಸ್ ಈ ರೂಲ್ಸ್ನೆಲ್ಲ ಫಾಲೋ ಮಾಡಲ್ಲ, ಹಕ್ಕಲ್ಸ್ ರೂಲ್ನೆಲ್ಲ ಫಾಲೋ ಮಾಡಲ್ಲ, ಪ್ಲನಾರಿಟಿ ಇರಲ್ಲ, ಅದನ್ನೆಲ್ಲ ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದು ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕೇಳಿದ್ದಾರೆ. ಆಪ್ಷನ್ ಏನು? ಎ ಅನಿಲೀನ್, ಬಿ ಬೆನ್ಜೋಯಿಕ್ ಆ್ಯಸಿಡ್, ಸಿ ಆಂಥ್ರಾಸಿನ್, ಡಿ ಟ್ರೋಪೋಲೋನ್. ಅನಿಲೀನ್, ಬೆನ್ಜೋಯಿಕ್ ಆ್ಯಸಿಡ್, ಆಂಥ್ರಾಸಿನ್ ಈ ಮೂರೂ ಅಷ್ಟೇ ನಿಮಗೆ. ಸೊ ಇಟ್ಸ್ ಅ ಬೆನ್ಝೀನ್ ಮಾಲಿಕ್ಯೂಲ್. ಅಲ್ಲಿ ನಿಮಗೆ ಅನಿಲೀನ್ ಅಂದರೆ ಒಂದು ಬೆನ್ಝೀನಿಗೆ NH2 ಗ್ರೂಪ್ ಇರುತ್ತೆ. ಬೆನ್ಜೋಯಿಕ್ ಆ್ಯಸಿಡ್ ಅಂದರೆ ಒಂದು ಬೆನ್ಝೀನಿಗೆ COOH ಗ್ರೂಪ್ ಇರುತ್ತೆ. ಆಂಥ್ರಾಸಿನ್ ಅಂತ ಅಂದಾಗ 2 ಬೆನ್ಝೀನ್ ರಿಂಗ್ ನಿಮಗೆ ಇಲ್ಲಿ ಸೊ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ನಿಮಗೆ ಟ್ರೋಪೋಲೋನಲ್ಲಿ ನಿಮಗೆ ಸೊ ಇಟ್ಸ್ ಅ ನಾನ್ ಬೆನ್ಸಿನಾಯ್ಡ್ ಕಾಂಪೌಂಡ್ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಇಟ್ ಈಸ್ ಅ ನಾನ್ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ಆ ಪರ್ಪಸ್ಸಿಂದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ನ ಸ್ಟ್ರಕ್ಚರ್ ನೋಡೋದಾದರೆ ಸೊ ಇಲ್ಲಿ ನೋಡಿ 3 ಡಬಲ್ ಬಾಂಡ್ ಇರುತ್ತೆ.
ಸೊ 3 ಡಬಲ್ ಬಾಂಡ್ಸ್ ಇರುತ್ತೆ. ಮೇಲಲ್ಲಿ ನಿಮಗೆ ಆಕ್ಸಿಜನ್ ಇದೆ. ಸೊ ಅದ್ರ ಅಡ್ಜಸೆಂಟ್ ಕಾರ್ಬನಲ್ಲೇ OH ಗ್ರೂಪು ಸಹ ಇರುತ್ತೆ. ಸೊ ಇದನ್ನೇ ಟ್ರೋಪೋಲೋನ್ ಮಾಲಿಕ್ಯೂಲ್ ಅಂತ ಅಂತೀವಿ. ಸೊ ಹಾಗಾಗಿ ಟ್ರೋಪೋಲೋನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಲ್ಲೊಂದು ಬಾಂಡ್, ಇಲ್ಲೊಂದು ಬಾಂಡ್, ಸೊ ಇಲ್ಲೊಂದು ಬಾಂಡ್, ಈ ರೀತಿ. ಸೊ ಸ್ಟ್ರಕ್ಚರ್ ಸ್ವಲ್ಪ ಕರೆಕ್ಟ್ ಬಂದಿಲ್ಲ. ಈ ರೀತಿ ನಿಮಗೆ ರಿಂಗ್ ಇರೋಂಥದ್ದೇ ಟ್ರೋಪೋಲೋನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ನಾನ್ ಆರೋಮ್ಯಾಟಿಕ್, ಸೊ ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ರಿಂಗ್ ಆಗಿರೋದ್ರಿಂದ ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ, ಇಟ್ಸ್ ಅ ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿನೈಲ್ ಕಾರ್ಬಿನಾಲ್ ಈಸ್. ಸೊ ವಿನಾಲ್ ಇಲ್ಲ 4 ಆಪ್ಷನ್ಸ್ ಕೊಟ್ಟಿದ್ರೆ ಅದರಲ್ಲಿ ಸೊ ಔಟ್ ಆಫ್ 4 ಆಪ್ಷನ್ಸ್, ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ವಿನೈಲ್ ಕಾರ್ಬಿನಾಲ್ ಅಂತ ಕೇಳಿದ್ದಾರೆ. ಫಸ್ಟ್ ವಿನೈಲ್ ಕಾರ್ಬಿನಾಲ್ ಅಂದರೆ ಏನು ಅಂತ ಗೊತ್ತಾಗಬೇಕು. ವಿನೈಲ್ ಗ್ರೂಪ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರೋಂಥದ್ದೇ ವಿನೈಲ್ ಗ್ರೂಪ್ ಅಂತೀವಿ. ಆ ಕಾರ್ಬನ್ನಿಗೆ ಇನ್ನೊಂದು ಕಾರ್ಬನ್ ಅಟ್ಯಾಚ್ ಆಗಿದ್ದರೆ ಕಾರ್ಬನ್ ಆಯಿತು. ಕಾರ್ಬಿನಾಲ್ ಅಂದಿದ್ದಾರೆ, OL ಗ್ರೂಪ್ ಇದೆ ಅಲ್ಲಿಗೆ. ಸೊ ಏನು ನಿಮಗೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡಿಗೆ ಒಂದು ಕಾರ್ಬನ್ ಅಟ್ಯಾಚ್ ಆಗಿರುತ್ತೆ. ಆ ಕಾರ್ಬನಿಗೆ ಆಲ್ಕೋಹಾಲಿಕ್ ಗ್ರೂಪ್ ಇದ್ದರೆ ಅದನ್ನೇ ವಿನೈಲ್ ಕಾರ್ಬಿನಾಲ್ ಅಂತ ಹೇಳ್ತೀವಿ. ಸೊ ಆ ವಿನೈಲ್ ಕಾರ್ಬಿನಾಲ್ ಇದರಲ್ಲಿ ಯಾವುದು ಅಂತ ನೋಡೋದಾದರೆ ನೋಡಿ, ಫಸ್ಟ್ ಆಪ್ಷನಲ್ಲಿ ನಿಮಗೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ದಟ್ ಈಸ್ ವಿನೈಲ್ ಗ್ರೂಪ್ ಇದೆ. ಆ ವಿನೈಲ್ ಗ್ರೂಪಲ್ಲಿರೋಂಥ ಕಾರ್ಬನ್ನಿಗೆ ಇನ್ನೊಂದು ಕಾರ್ಬನ್ ಅಟ್ಯಾಚ್ ಆಗಿದೆ. ಆ ಕಾರ್ಬನ್ನಿಗೆ OH ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ವಿನೈಲ್ ಕಾರ್ಬಿನಾಲ್ ಈಸ್ ಆಪ್ಷನ್ ಎ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಅಲ್ಲಿ ನಿಮಗೆ ವಿನೈಲ್ ಗ್ರೂಪ್ ಇದೆ, ಆ ವಿನೈಲ್ ಗ್ರೂಪಿಗೆ ಒಂದು ಕಾರ್ಬನ್ ಅಟ್ಯಾಚ್ ಆಗಿದೆ, ಆ ಕಾರ್ಬನಿಗೆ ಆಲ್ಕೋಹಾಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪ್ರಿಯಾರಿಟಿ ಫಾರ್ ದ ಫಂಕ್ಷನಲ್ ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ದ IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್. ಸೊ ನೀವು IUPAC ನಾಮನ್ಕ್ಲೇಚರ್ನ ಓದಿದ್ದೀರಾ, ಅದರಲ್ಲಿ ಫಂಕ್ಷನಲ್ ಗ್ರೂಪ್ ಬಗ್ಗೆನೂ ಓದಿದ್ದೀರಾ. ಮೆನಿ ಫಂಕ್ಷನಲ್ ಗ್ರೂಪ್ ಇದೆ. ಆ ಫಂಕ್ಷನಲ್ ಗ್ರೂಪಲ್ಲಿ ಪ್ರಿಯಾರಿಟಿ ಕೊಟ್ಟಿರ್ತಾರೆ. ಈಗ ಒಂದು ಕಾಂಪೌಂಡಿಗೆ ಸೊ ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ ಗ್ರೂಪ್ ಅಟ್ಯಾಚ್ ಆದಾಗ ಪೇರೆಂಟ್ ಮಾಲಿಕ್ಯೂಲ್ ಜೊತೆ ನಾವು ಯಾವುದನ್ನು ತಗೋಬೇಕು, ಅದೇ ಸಬ್ಸ್ಟಿಟ್ಯೂಯೆಂಟಾಗಿ ಯಾವುದನ್ನು ತಗೋಬೇಕು ಅಂತ ಗೊತ್ತಾಗಬೇಕು ಅಂದರೆ ಪ್ರಿಯಾರಿಟಿ ಗೊತ್ತಿರಬೇಕು. ಸೊ ಆ ಪ್ರಿಯಾರಿಟಿ 1 ಇರೋದು ನಿಮಗೆ ಪೇರೆಂಟ್ ಆಟಮ್ ಜೊತೆ ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ಅದೇ ನಿಮಗೆ ಸಫಿಕ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀರಾ. ಇಲ್ಲ ಅಂದರೆ ಯಾವುದು ನಿಮಗೆ ಸಬ್ಸ್ಟಿಟ್ಯೂಯೆಂಟಾಗಿ ಅಟ್ಯಾಚ್ ಮಾಡ್ತಾರೆ ಅದಕ್ಕೆ ಪ್ರಿಫಿಕ್ಸಸ್ ಯೂಸ್ ಮಾಡ್ತಾ ಹೋಗ್ತೀರಾ. ಈ ರೀತಿ ರೂಲ್ಸ್ ಎಲ್ಲ ಓದಿದ್ರಿ. ಇಲ್ಲಿ ನಿಮಗೆ ಸಮ್ ಆಫ್ ದ ಫಂಕ್ಷನಲ್ ಗ್ರೂಪ್ ಕೊಟ್ಟಿದ್ದಾರೆ. ಆ ಫಂಕ್ಷನಲ್ ಗ್ರೂಪ್ನ ಸೊ ಏನು ನಿಮಗೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪ್ರಿಯಾರಿಟಿ, ಜಾಸ್ತಿ ಪ್ರಿಯಾರಿಟಿಯಿಂದ ಕಮ್ಮಿ ಅಂದರೆ ಡಿಕ್ರೀಸಿಂಗ್ ಆರ್ಡರ್ನ ಪ್ರಿಯಾರಿಟಿಯಲ್ಲಿ ಅರೇಂಜ್ಮೆಂಟನ್ನು, ಕರೆಕ್ಟ್ ಅರೇಂಜ್ಮೆಂಟನ್ನು ಇಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಿ ಆಪ್ಷನ್ಸಲ್ಲಿ ನಿಮಗೆ 4 ಆಪ್ಷನ್ಸಲ್ಲಿ ಸೊ ನೋಡಿ, ಅಲ್ಲಿ ನಿಮಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಗಿರ್ಬೋದು, ಸಲ್ಫೋನಿಕ್ ಗ್ರೂಪ್ ಆಗಿರ್ಬೋದು, ಆಲ್ಡಿಹೈಡಿಕ್ ಗ್ರೂಪ್ ಆಗಿರ್ಬೋದು, ಅಮೈಡ್ ಗ್ರೂಪ್ ಆಗಿರ್ಬೋದು, ಇಷ್ಟೂ ಇದೆ ನಿಮಗೆ. ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಬರೋ ಅಂಥದ್ದು ಯಾವುದು ಅಂತ ನೋಡೋಣ. ಸೊ ನಿಮಗೆ ಯಾವುದೇ ಫಂಕ್ಷನ್ ಗ್ರೂಪ್ ಆಗಿರಲಿ ಫಸ್ಟ್ ಪ್ರಿಯಾರಿಟಿ ಬರೋದೇ ಯಾವುದು, ಕಾರ್ಬೋಕ್ಸಿಲಿಕ್ ಗ್ರೂಪ್, COOH ಗ್ರೂಪು ನಿಮಗೆ ಫಸ್ಟ್ ಪ್ರಿಯಾರಿಟಿ ಬರುತ್ತೆ. ಆ ಫಸ್ಟ್ ಪ್ರಿಯಾರಿಟಿ ಇರೋ ಅಂಥ ಆಪ್ಷನ್ಸ್ ಯಾವುದು ಅಂತ ನೋಡೋದಾದರೆ ನಿಮಗೆ ಆಪ್ಷನ್ ಬಿ ಒಂದೇ. ಅಲ್ಲಿ ನಿಮಗೆ COOH ಗ್ರೂಪ್ ಫಸ್ಟ್ ಪ್ರಿಯಾರಿಟಿ ಇರೋ ಅಂಥದ್ದು. ಸೊ ಹಾಗಾಗಿ ಅದನ್ನೇ ತಗೋಣ. ಫಸ್ಟ್ ಪ್ರಿಯಾರಿಟಿ ಇರೋಂಥ COOH ಗ್ರೂಪ್ ಫಸ್ಟ್ ಪ್ರಿಯಾರಿಟಿ ಇರೋಂಥದ್ದು ಆಪ್ಷನ್ ಬಿ ಅಲ್ಲಿರೋದ್ರಿಂದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಅಲ್ಲಿ ನಿಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಕರೆಕ್ಟ್ IUPAC ನಾಮನ್ಕ್ಲೇಚರ್ ಆಫ್ ದ ಕಾಂಪೌಂಡ್. ಸೊ ಈ ಕಾಂಪೌಂಡ್ನ ಕರೆಕ್ಟ್ IUPAC ನಾಮನ್ಕ್ಲೇಚರ್ ಏನು ಅಂತ ಕೇಳಿದ್ದಾರೆ. ಕಾಂಪೌಂಡ್ನ ನಾವು ಅಬ್ಸರ್ವ್ ಮಾಡೋದಾದರೆ ಸೊ COOH ಗ್ರೂಪ್ ಇದೆ, ಫಸ್ಟ್ ಪ್ರಿಯಾರಿಟಿ ಅಂತ ಅಂದರೆ ಅಲ್ಲಿ ಪೇರೆಂಟ್ ಮಾಲಿಕ್ಯೂಲ್ ಜೊತೆ COOH ಗ್ರೂಪ್ ಇರೋಂಥದ್ದು ಬೇಕು. ಲಾಂಗೆಸ್ಟ್ ಚೈನ್ ಪಾಸಿಬಲ್ ಚೈನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ.
COOH ಗ್ರೂಪ್ ಇದೆ, ಸೆಕೆಂಡ್ ಕಾರ್ಬನ್ CH2, ಥರ್ಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ ಮತ್ತು ಒಂದು ಸಬ್ಸ್ಟಿಟ್ಯೂಯೆಂಟ್ CONH2 ಅನ್ನೋದು ಸೊ ಫಂಕ್ಷನಲ್ ಗ್ರೂಪ್ ಇದೆ. ಇನ್ನು ಫೋರ್ತ್ ಕಾರ್ಬನ್ CH ಇದೆ, CH3 ಅಂತ ಇದೆ. ಸೊ ನಾವು ಇಲ್ಲಿ 2 ಫಂಕ್ಷನಲ್ ಗ್ರೂಪ್ ಇದೆ, ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಇರೋಂಥ COOH ಗ್ರೂಪ್ನೇ ಪೇರೆಂಟ್ ಮಾಲಿಕ್ಯೂಲ್ಸ್ ಜೊತೆ ತೊಗೊಳೋದ್ರಿಂದ ಸೊ ಇಲ್ಲಿ ನಿಮಗೆ ಫಸ್ಟ್ ಕಾರ್ಬನ್ COOH ಅಂತಲೇ ಬರೀತೀರಾ. ಸೆಕೆಂಡ್ ಆಯಿತು. ಥರ್ಡಿಗೆ ಸೊ ಅಲ್ಲಿ ನಿಮಗೆ ಡಬಲ್ ಬಾಂಡ್ ಈನು ಬಂದಿದೆ, ಸೊ ಅಲ್ಲಿ ನಿಮಗೆ ಕಾರ್ಬಮೈಲ್ ಗ್ರೂಪು ಇದೆ ಥರ್ಡ್ ಕಾರ್ಬನಿಗೆ. ಸೊ ಇನ್ನು ಫೋರ್ತು ಫಿಫ್ತ್ ಅಲ್ಲಿಗೆ 5 ಕಾರ್ಬನ್ ಇರೋದ್ರಿಂದ ಪೆಂಟೇನ್ ಅಂತ ತೊಗೊಳ್ತೀವಿ, ಡಬಲ್ ಬಾಂಡ್ ಇರೋದ್ರಿಂದ ಈನ್ ಅಂತ ತೊಗೊಳ್ತೀವಿ. ಸೊ ಮತ್ತು ಫಸ್ಟ್ ಕಾರ್ಬನ್ ಆಟಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇರೋದ್ರಿಂದ ಓಯಿಕ್ ಆ್ಯಸಿಡ್ ಅಂತ ತೊಗೊಳ್ತೀವಿ. ಸೊ ಇಷ್ಟು ಇದ್ರ ರೂಲ್ಸ್ನ ಫಾಲೋ ಮಾಡಿ ಇರೋಂಥ ಒಂದು IUPAC ನಾಮನ್ಕ್ಲೇಚರ್, ಅದರಲ್ಲೂ ಕರೆಕ್ಟ್ IUPAC ನಾಮನ್ಕ್ಲೇಚರ್ ಅಂತ ನೋಡೋದಾದರೆ ನಮಗೆ ಥರ್ಡ್ ಕಾರ್ಬನಿಗೆ ಕಾರ್ಬಮೈಲ್ ಗ್ರೂಪ್ ಇದೆ, ಸೊ ಅಲ್ಲಿ ನಿಮಗೆ ಪೆಂಟ್ ಇದೆ. ಥರ್ಡ್ ಕಾರ್ಬನ್ ಆಟಮ್ಗೆ ಈನ್ ಡಬಲ್ ಬಾಂಡ್ ಇದೆ, 1 ಕಾರ್ಬನ್ ಆಟಮಿಗೆ ಓಯಿಕ್ ಆ್ಯಸಿಡ್ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ನೋಡಿ, 3 ಕಾರ್ಬಮೈಲ್ ಪೆಂಟ್ 3 ಈನ್ 1 ಓಯಿಕ್ ಆ್ಯಸಿಡ್. ಸೊ ಥರ್ಡ್ ಕಾರ್ಬನ್ ಆಟಮಲ್ಲಿ ಕಾರ್ಬಮೈಲ್ ಗ್ರೂಪ್ ಇದೆ, ಸೊ 5 ಕಾರ್ಬನ್ ಇರೋದ್ರಿಂದ ಪೆಂಟ್ ಬಂದಿದೆ. ಥರ್ಡ್ ಕಾರ್ಬನ್ ಆಟಮಿಗೆ ಡಬಲ್ ಬಾಂಡ್ ಇರೋದ್ರಿಂದ 3 ಈನ್ ಇದೆ. ಸೊ ಫಸ್ಟ್ ಕಾರ್ಬನ್ ಆಟಮ್ ನಿಮಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಗಿರೋದ್ರಿಂದ 1 ಓಯಿಕ್ ಆ್ಯಸಿಡ್ ಅನ್ನೋದಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಅನಿಲೀನ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಪೊಸೆಸ್ ಅ vapor pressure of 10 to 15 mm Hg at 373 Kelvin. It can be conveniently purified by. ಸೊ ಅನಿಲೀನು ಅದು ವಾಟರ್ ಸಾಲ್ಯುಬಲ್ ಅಲ್ಲ, ವಾಟರ್ ಇನ್ಸಾಲ್ಯುಬಲ್, ಹಾಗಾಗಿ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಬಟ್ ಅಲ್ಲಿ ವೇಪರ್ ಪ್ರೆಷರ್ 10 to 15 mm Hg ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ ಅಟ್ 373 ಕೆಲ್ವಿನ್ ಟೆಂಪ್ರೇಚರ್. ಇದು ನಾವು ಹೇಗೆ ಪ್ಯೂರಿಫೈ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಸ್ಟೀಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ನಿಮಗೆ ಜಸ್ಟ್ ಸ್ಟೀಮಲ್ಲಿ ನಾವು ಸ್ಟೀಮ್ನ ಆ ಮಿಕ್ಸರ್ನ ತೊಗೊಂಡು ಸ್ಟೀಮ್ ಪ್ರೊಡಕ್ಷನ್ ಮಾಡ್ತೀವಿ ಒಂದು ಟೆಂಪ್ರೇಚರ್. ಸ್ಟೀಮ್ ಪ್ರೊಡಕ್ಷನ್ ಮಾಡಿದಾಗ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಸೊ ಸಾಲ್ಯುಬಲ್ ಇನ್ ವಾಟರ್ ಆದಾಗ ಅಲ್ಲಿ ನಿಮಗೆ ಸೊ ಅದನ್ನು ಅನದರ್ ಏನು ಮಿಕ್ಸರ್ಸ್ ಇರುತ್ತೆ ಸೊ ಅದರಿಂದ ಸಪ್ರೇಟ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಅನಿಲೀನ್ ಈಸ್ ಬೆಸ್ಟ್ ಪ್ಯೂರಿಫೈಡ್ ಬೈ ದ ಟೆಕ್ನಿಕ್ ಆಫ್ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಸ್ಟೀಮ್ ಡಿಸ್ಟಿಲೇಷನ್. ಸೊ ನೆಕ್ಸ್ಟ್ ನೋಡಿ ಕ್ವಶನ್, ದ ಟೆಕ್ನಿಕ್ ಆಫ್ ಗ್ಯಾಸ್ ಕ್ರೊಮ್ಯಾಟೋಗ್ರಫಿ ಈಸ್ ಸುಟೇಬಲ್ ಫಾರ್ ಕಾಂಪೌಂಡ್ಸ್ ವಿಚ್ ಆರ್ ಲಿಕ್ವಿಡ್ಸ್, highly volatile, soluble in water, vaporized without decomposition. ಸೊ ಗ್ಯಾಸ್ ಕ್ರೊಮ್ಯಾಟೋಗ್ರಫಿನ ಯಾವ ಒಂದು ಸೊ ಇಲ್ಲಿ ನಿಮಗೆ ಕಾಂಪೌಂಡ್ಸ್ ಎಂಥ ಕಾಂಪೌಂಡ್ಸಿಗೆ ನಾವು ಈ ಟೆಕ್ನಿಕ್ನ ಪರ್ಫಾರ್ಮ್ ಮಾಡ್ಬೋದು ಅಂತ ಕೇಳ್ಬೋದು. ಸೊ ಅಲ್ಲಿಗೆ ಲಿಕ್ವಿಡ್ಸಿಗೆ ಆಗಲ್ಲ, ಅದು ಹೈಲಿ ವಲಾಟೈಲ್ ಕಾಂಪೌಂಡ್ಸ್ ಅಂತ ಆದಾಗ ಅಲ್ಲಿ ನಮಗೆ ಸೊ ಸ್ವಲ್ಪ ಟೆಂಪ್ರೇಚರ್ ಕೊಡ್ತಾ ಇದ್ದಂಗೆ ವಲಾಟಾಲಿಟಿ ಇರೋದ್ರಿಂದ ಬೇಗ ಎಸ್ಕೇಪ್ ಔಟ್ ಆಗುತ್ತೆ, ಅದಕ್ಕೂ ಆಗಲ್ಲ. ಸೊ ವಾಟರ್ ಸಾಲ್ಯುಬಲ್ ಇರೋಂಥ ಕಾಂಪೌಂಡ್ಸಿಗಂತೂ ನಾವು ಗ್ಯಾಸ್ ಕ್ರೊಮ್ಯಾಟೋಗ್ರಫಿ ಮಾಡೋಕ್ಕಾಗಲ್ಲ. ಸೊ ಅಡೇರ್ ಆಗಬೇಕು, ಹಾಗಾಗಿ ವೇಪರೈಸ್ ಆಗಬೇಕು ಬಟ್ ಡಿಕಂಪೋಸಿಷನ್ ಆಗಬಾರ್ದು. ವೇಪರೈಸ್ ವಿತೌಟ್ ಡಿಕಂಪೋಸಿಷನ್ ಕಾಂಪೌಂಡ್ಸ್ ವಿಲ್ ಅಂಡರ್ಗೋ ಗ್ಯಾಸ್ ಕ್ರೊಮ್ಯಾಟೋಗ್ರಫಿ. ಸೊ ಆ್ಯಂಡ್ ಇಟ್ ಈಸ್ ಅ ಬೆಸ್ಟ್ ಸುಟೇಬಲ್ ಟೆಕ್ನಿಕ್ ಫಾರ್ ಇನ್ ಪ್ಯೂರಿಫಿಕೇಷನ್ ಆಫ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ವೇಪರೈಸ್ ವಿತೌಟ್ ಡಿಕಂಪೋಸಿಷನ್. ದ ಕಾಂಪೌಂಡ್ಸ್ ಮಸ್ಟ್ ಅಂಡರ್ಗೋ ವೇಪರೈಸೇಷನ್ ಬಟ್ ಇಟ್ ಡಸಂಟ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಡಿಕಂಪೋಸಿಷನ್. ಅಲ್ಲಿಗೆ ಆ ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ ಅದ್ರ ಕಮ್ಮಿ ಬಾಯ್ಲಿಂಗ್ ಪಾಯಿಂಟಲ್ಲೇ ಅದು ವೇಪರೈಸ್ ಆಗಂಗೆ ನಾವು ಆ ಟೆಕ್ನಿಕ್ನ ಮಾಡಿದಾಗ ವಿತ್ ದ ಹೆಲ್ಪ್ ಆಫ್ ಗ್ಯಾಸ್ ಕ್ರೊಮ್ಯಾಟೋಗ್ರಫಿ ವಿ ಕ್ಯಾನ್ ಐಸೋಲೇಟ್ ಆ್ಯಂಡ್ ಪ್ಯೂರಿಫೈ ದಟ್ ಕಾಂಪೌಂಡ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಲೆಸೈನ್ಸ್ ಟೆಸ್ಟ್ ಫಾರ್ ನೈಟ್ರೋಜನ್ ದ ಬ್ಲೂ ಕಲರ್ ಈಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್. ಲೆಸೈನ್ಸ್ ಟೆಸ್ಟ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಟೆಸ್ಟ್ ಅಂತ ಮಾಡಿರ್ತೀವಿ. ಸೊ ಅದ್ರಲ್ಲಿ ಬಂದು ಟ್ಯೂಬ್ ತೊಗೊಂಡು ಸೊ ಅಲ್ಲಿ ನಮಗೆ ಆರ್ಗ್ಯಾನಿಕ್ ನಮಗೆ ಬೇಕಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡು ಸೋಡಿಯಂ ಮೆಟಲ್ನ ತೊಗೊಂಡು ಹೀಟ್ ಮಾಡ್ತಾ ಹೋಗ್ತೀವಿ. ಹೀಟ್ ಗೋಲ್ಡನ್ ಕಲರ್ ಹೀಟ್ ಆದಾಗ ಅದಕ್ಕೆ ವಾಟರಿಗೆ ಹಾಕಿ ಕ್ರಷ್ ಮಾಡ್ತೀವಿ, ಲೆಸೈನ್ಸ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ. ಆ ಎಕ್ಸ್ಟ್ರಾಕ್ಟ್ ಯಾವುದರಿಂದ ಸೊ ಇದ್ರ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಪ್ರಿಷಿಯನ್ ಬ್ಲೂ ಕಲರ್ ಫಾರ್ಮೇಷನ್ ಆಗೋಂಥ
ಸೊ ಅದು ಒಂದು ಕಾಂಪೌಂಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸೋಡಿಯಂ ಫೆರಿಕ್ ಫೆರ್ರೋಸೈನೈಡ್ ಕಾಂಪ್ಲೆಕ್ಸ್ ಏನು ಫಾರ್ಮೇಷನ್ ಆಗುತ್ತೆ ಅದೇ ಆ ಕಾಂಪೌಂಡ್ ಅಂತ ಹೇಳ್ಬೋದು. ಸೋಡಿಯಂ ಫೆರ್ರಿಕ್ ಫೆರ್ರೋಸೈನೈಡ್ ಕಾಂಪ್ಲೆಕ್ಸ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ Na ಪ್ಲಸ್ Fe at its +3 oxidation state, Fe +2 oxidation state and Cn6 ಇದೆ. ಸೊ ಇದನ್ನೇ ಫೆರ್ರಿಕ್ ಫೆರ್ರೋಸೈನೈಡ್ ಕಾಂಪ್ಲೆಕ್ಸ್ ಅಂತೀವಿ. ಡ್ಯೂ ಟು ಫಾರ್ಮೇಷನ್ ಆಫ್ ದಿಸ್ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಸೊ ಇನ್ ನೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಟೆಸ್ಟ್ ಫಾರ್ ನೈಟ್ರೋಜನ್ ಪರ್ಫಾರ್ಮ್ ಮಾಡಿದಾಗ ನಮಗೆ ಪ್ರುಷಿಯನ್ ಬ್ಲೂ ಕಲರ್ ಸಿಗುತ್ತೆ ಬಿಕಾಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. The Bilstein copper white test is performed with an organic compound to detect the presence of. Bilstein copper white test ಅಂತ ಪರ್ಫಾರ್ಮ್ ಮಾಡ್ತೀವಿ. ಸೊ ಆ ಟೆಸ್ಟ್ನ ಪರ್ಫಾರ್ಮ್ ಮಾಡೋದು ಇದರ ಕೊಟ್ಟಿರೋ ಯಾವ 4 ಕಾಂಪೌಂಡ್ಸಿಗೆ ಅಂತ ಹೇಳಿ, ಸೊ ಯಾವ ಡಿಟೆಕ್ಷನಿಗೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಫಾಸ್ಫರಸ್, ಆಪ್ಷನ್ ಬಿ ಹ್ಯಾಲೋಜನ್ಸ್, ಆಪ್ಷನ್ ಸಿ ನೈಟ್ರೋಜನ್ ಆ್ಯಂಡ್ ಆಪ್ಷನ್ ಡಿ ಸಲ್ಫರ್. ಸೊ ಕಾಪರ್ ವೈಟ್ ಟೆಸ್ಟನ್ನು ನಾವು ಪರ್ಫಾರ್ಮ್ ಮಾಡಿದಾಗ ಕೊಟ್ಟಿರೋ ಕಾಂಪೌಂಡ್ನ ಕಾಪರ್ ವೈರಲ್ಲಿ ತೊಗೊಂಡು ಫ್ಲೇಮ್ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ನಿಮಗೆ ಬಿಲ್ಸ್ಟಿನ್ ಕಾಪರ್ ವೈಟ್ ಟೆಸ್ಟ್ ಪರ್ಫಾರ್ಮ್ ಮಾಡೋದು ಫಾರ್ ಹ್ಯಾಲೋಜನ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹ್ಯಾಲೋಜನ್ಸಲ್ಲಿ ಫ್ಲೋರಿನ್, ಅಯೋಡಿನ್, ಫ್ಲೋರಿನ್, ಅಯೋಡಿನ್, ಕ್ಲೋರಿನ್, ಬ್ರೋಮಿನ್ ಈಗೆಲ್ಲ ಇರುತ್ತೆ. ಕಾಪರ್ ವೈಟ್ ಟೆಸ್ಟ್ ಫಾರ್ಮೇಷನಿಗೆ ಅಯೋಡಿನ್ಗೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಕಾಪರ್ ವೈಟ್ ಟೆಸ್ಟ್ ಮಾಡಿದಾಗ ಕಾಪರ್ ಸೊ ಅಯೋಡಿನ್ ಜೊತೆ ಕಂಬೈಂಡ್ ಆದಾಗ ಸೊ ಕಾಪರ್ ಅಯೋಡೈಡ್ ಫಾರ್ಮೇಷನ್, ಕ್ಯುಪ್ರಿಕ್ ಅಯೋಡೈಡ್ ಅಥವಾ ಕ್ಯುಪ್ರಸ್ ಅಯೋಡೈಡ್ ಈ ರೀತಿ ಫಾರ್ಮೇಷನ್ ಆಗುತ್ತೆ. ಸೊ ಫಾರ್ಮೇಷನ್ ಆಗೋದ್ರಿಂದ ಕಲರ್ಸೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ಅಲ್ಲಿ ನಮಗೆ ಹ್ಯಾಲೋಜನ್ ಇರೋದು ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ನಾವು ಡಿಟೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಫಾರ್ ದ ಡಿಟೆಕ್ಷನ್ ಆಫ್ ಹ್ಯಾಲೋಜನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್, ಸೊ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಅ ಬಿಲ್ಸ್ಟಿನ್ ಕಾಪರ್ ವೈಟ್ ಟೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಬಿಲ್ಸ್ಟಿನ್ ಕಾಪರ್ ವೈಟ್ ಟೆಸ್ಟ್ ಈಸ್ ಪರ್ಫಾರ್ಮ್ ಫಾರ್ ದ ಡಿಟೆಕ್ಷನ್ ಆಫ್ ಹ್ಯಾಲೋಜನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಗಿವನ್ ಕಾಂಪೌಂಡ್. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಹ್ಯಾಲೋಜನ್ಸಿಗೆ ಪರ್ಫಾರ್ಮ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಹ್ಯಾಸ್ ದ ಹೈಯೆಸ್ಟ್ ಪರ್ಸಂಟೇಜ್ ಆಫ್ ಕ್ಲೋರಿನ್ ಬೈ ಮಾಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಪೈರಿನ್, DDT, ಕ್ಲೋರಾಲ್, ಗ್ಯಾಮೆಕ್ಸೇನ್ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸಲ್ಲಿ ನಿಮಗೆ ಯಾವ ಒಂದು ಕಾಂಪೌಂಡಲ್ಲಿ ಕೊಟ್ಟಿರೋ 4 ಕಾಂಪೌಂಡಲ್ಲಿ ಯಾವ ಕಾಂಪೌಂಡಲ್ಲಿ ಹೈಯೆಸ್ಟ್ ಪರ್ಸಂಟೇಜ್ ಆಫ್ ಕ್ಲೋರಿನ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಒಂದೊಂದೇ ಕಾಂಪೌಂಡಿಗೆ ಸೊ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದ್ದಾಗ ಸೊ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಗೊತ್ತಿದ್ದಾಗ ಎಷ್ಟು ಆಟಮ್ಸ್ ಆಫ್ ಕ್ಲೋರಿನ್ ಇದೆ ನೋಡ್ಕೊಳ್ಳಿ. ಆ ಆಟಮ್ಸ್ ಆಫ್ ಕ್ಲೋರಿನ್ ಇಂಟು ಇಟ್ಸ್ ಅಟಾಮಿಕ್ ಮಾಸ್ ಮಾಡಿ ಡಿವೈಡೆಡ್ ಬೈ ಮೊಲಾರ್ ಮಾಸ್ ಆಫ್ ದಟ್ ಕಾಂಪೌಂಡ್ ಮಾಡಿ ಇಂಟು 100 ಮಾಡಿದ್ರೆ ಪರ್ಸಂಟೇಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪೈರಿನ್. ಸೊ ಅಲ್ಲಿ ಪೈರಿನೇ ತೊಗೊಳೋದಾದರೆ CCl4 ಅನ್ನೋದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಪೈರಿನ್. CCl4ಅನ್ನೇ ನಾವು ಪೈರಿನ್ ಅಂತ ಅಂತೀವಿ. ಆ CCl4ಅಲ್ಲಿ ನಿಮಗೆ ಸೊ 1 ಕಾರ್ಬನ್ ಇದೆ, 4 ಕ್ಲೋರಿನ್ ಇದೆ. ಸೊ ಆ 4 ಕ್ಲೋರಿನ್ ಏನಿದೆ, ಸೊ ಆ 4 ಕ್ಲೋರಿನ್ನ 4 ಇಂಟು ಕ್ಲೋರಿನ್ ಅಟಾಮಿಕ್ ಮಾಸ್ 35.5 ಅಂತ ತೊಗೊತೀವಿ. ಹಾಗಾಗಿ ಸೊ 4 ಇಂಟು 35 ಆದರೂ ಮಾಡಿ 35.5 ಆದರೂ ಮಾಡಿ ಅಪ್ರಾಕ್ಸಿಮೇಟ್ 142 ಹತ್ರ ಬರುತ್ತೆ. ಡಿವೈಡೆಡ್ ಬೈ CCl4 ಅದಕ್ಕೆ 1 ಕಾರ್ಬನ್ 142ಗೆ ನೀವು ಇನ್ನು 1 ಕಾರ್ಬನ್ ಇರೋದ್ರಿಂದ 1 ಕಾರ್ಬನ್ ಅಟಾಮಿಕ್ ಮಾಸ್ 12 ಸೇರಿಸಿದ್ರೆ 154 ಆಯಿತು. ಅಲ್ಲಿಗೆ 142 ಡಿವೈಡೆಡ್ ಬೈ 154 ಇಂಟು 100 ಮಾಡಿದಾಗ ನಿಮಗೆ ಸಿಗೋಂಥದ್ದಿಷ್ಟು 92.2%. ಸೊ ಅಲ್ಲಿಗೆ ಈ ರೀತಿ ಪರ್ಸಂಟೇಜ್ ಆಫ್ ಕ್ಲೋರಿನ್ ಪ್ರೆಸೆಂಟ್ ಇನ್ ಅ ಗಿವನ್ ಕಾಂಪೌಂಡ್ 4 ಆಪ್ಷನ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಾಗಿದ ಮೇಲೆ ಯಾವ ಒಂದು ಕಾಂಪೌಂಡಲ್ಲಿ ಕ್ಲೋರಿನ್ನ ಪರ್ಸಂಟೇಜ್ ಜಾಸ್ತಿ ಇರುತ್ತೋ ಸೊ ಅದು ನಿಮಗೆ ಹೈಯೆಸ್ಟ್ ಪರ್ಸಂಟೇಜ್ ಅಂತ ಹೇಳ್ಬೋದು. ನೋಡಿ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಬ್ಲರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಪೈರಿನ್ CCl4 142 ಕ್ಲೋರಿನ್ನ ಸಾಲ್ ಮಾಸ್ ಡಿವೈಡೆಡ್ ಬೈ 154 ಮೊಲಾರ್ ಮಾಸ್ ಇಂಟು 100 92.2% ಇದೆ. ಅದೇ ರೀತಿ DDT ಅಂದರೆ C14H9Cl5. ಸೊ ಅದ್ರ ಕ್ಲೋರಿನ್ನ ಮಾಸ್ 177.5, ಮೊಲಾರ್ ಮಾಸ್ 354.5 ಇಂಟು 100 ಮಾಡಿದ್ರೆ 50.07%. ಕ್ಲೋರಾಲ್ ಅಂದರೆ CCl3CHO
ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಅದರಲ್ಲಿ 105.5 ಮಾಸ್ ಆಫ್ ಕ್ಲೋರಿನ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ 146.5 ಇಂಟು 100 ಮಾಡಿದ್ರೆ 72.01%. ಗೆಮೆಕ್ಸೇನ್ ಅಂದರೆ, ಸೊ ಇಟ್ಸ್ ಯೂಸ್ಡ್ ಆಸ್ ಆನ್ ಇನ್ಸೆಕ್ಟಿಸೈಡ್ ಗೆಮೆಕ್ಸೇನ್. C6H6Cl6 ಅನ್ನೋದು ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಮಾಸ್ ಆಫ್ ಕ್ಲೋರಿನ್ ನೋಡೋದಾದರೆ 213 ಬರುತ್ತೆ. ಮೋಲಾರ್ ಮಾಸ್ 291 ಇಂಟು 100 ಮಾಡಿದ್ರೆ 73.19%. ಸೊ 4 ಆಪ್ಷನ್ಸಿಂದು ಕ್ಲೋರಿನ್ನ ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಹೈಯೆಸ್ಟ್ ಪರ್ಸಂಟೇಜ್ ಬಂದಿರೋದು CCl4, ದಟ್ ಈಸ್ ಪೈರೀನ್ ಅಂತ ಹೇಳ್ಬೋದು. ಸೊ ಪೈರೀನ್ನ ಪರ್ಸಂಟೇಜ್ ಇಲ್ಲಿ ನಿಮಗೆ ಜಾಸ್ತಿ ಬಂದಿದೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ನೋಡಿ, ಪೈರೀನಲ್ಲಿ ನಿಮಗೆ ಹೈಯೆಸ್ಟ್ ಪರ್ಸಂಟೇಜ್ ದಟ್ ಈಸ್ 92.2% ಬಂದಿದೆ. ಇದೇ ರೀತಿ ಅವ್ರು ಯಾವುದೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ರು, ಸೊ ಯಾವುದೇ ಒಂದು ಅದರಲ್ಲಿರೋ ಎಲಿಮೆಂಟ್ನ ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ರು ಮಾಸ್ ಪರ್ಸೆಂಟಿಂದು ಫಾರ್ಮುಲಾ ಇತ್ತಲ್ಲ, ಸೇಮ್ ಅದೇ ಫಾರ್ಮುಲಾ ಪರ್ಸಂಟೇಜ್ ಕಾಂಪೋಸಿಷನ್ನ ಫಾರ್ಮುಲಾ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ, ಕೊಟ್ಟಿರೋ ಕಾಂಪೌಂಡಲ್ಲಿ ಆ ಒಂದು ರೆಸ್ಪೆಕ್ಟಿವ್ ಎಲಿಮೆಂಟ್ ಎಷ್ಟು ಆಟಮ್ಸ್ ಇದೆ ಇಂಟು ಇಟ್ಸ್ ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸಂಟೇಜ್ ಸಿಗುತ್ತೆ. ಸೊ ನಿಮಗಲ್ಲಿ 4 ಆಪ್ಷನ್ಸಲ್ಲಿ ನೀವು ನೋಡಿ ಅದನ್ನು ಪರ್ಸಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ ಇಡ್ಬೋದು. ಸೊ ಇದೇ ಒಂದು ಎಕ್ಸಾಂಪಲ್ ನಾವು ತೊಗೊಳೋದಾದರೆ, ಹಾಗೇ ಒಂದು ಅನಾಲಿಸಿಸ್ ಮಾಡೋದಾದರೆ, ಪೈರಿನಲ್ಲಿ ನೋಡಿ ಒಂದು ಕಾರ್ಬನಿಗೆ 4 ಕ್ಲೋರಿನ್ ಇತ್ತು. ಒಂದು ಕಾರ್ಬನಿಗೆ 4 ಕ್ಲೋರಿನ್ ಇದ್ದಿದ್ದರಿಂದ ಸೊ ಅಲ್ಲಿ ನಿಮಗೆ ಪರ್ಸಂಟೇಜ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಇನ್ನೂ ಒಂದು ನೋಡಿ, DDTಯಲ್ಲಿ 14 ಕಾರ್ಬನ್ ಇದೆ, 5 ಕ್ಲೋರಿನ್ ಇದೆ. 14 ಕಾರ್ಬನಿಗೆ 5 ಕ್ಲೋರಿನ್ ಇದೆ, ಅಲ್ಲಿಗೆ ಪರ್ಸಂಟೇಜ್ ಆಫ್ ಕ್ಲೋರಿನ್ ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಕ್ಲೋರಾಲಲ್ಲಿ ನಿಮಗೆ 2 ಕಾರ್ಬನಿಗೆ 3 ಕ್ಲೋರಿನ್, 2 ಕಾರ್ಬನಿಗೆ 3 ಕ್ಲೋರಿನ್ ಅಂದರೆ ಅಗೇನ್ ಅಲ್ಲೂ ಪರ್ಸಂಟೇಜ್ ಆಫ್ ಕ್ಲೋರಿನ್ ಕಮ್ಮಿ ಆಯಿತು. ಗೆಮ್ಯಾಕ್ಸಿನ್ ನೋಡೋದಾದರೆ 6 ಕಾರ್ಬನಿಗೆ 6 ಕ್ಲೋರಿನ್, ಅಲ್ಲಿಗೆ 1 ಕಾರ್ಬನಿಗೆ 1 ಕ್ಲೋರಿನ್ ಅನ್ನೋಂಗೆ ರೇಷಿಯೋ ಬಂದಿದೆ. ಬಟ್ ಪೈರಿನಲ್ಲಿ 1 ಕಾರ್ಬನಿಗೆ 4 ಕ್ಲೋರಿನ್ ಬಂದಿರೋದ್ರಿಂದ ಈ ರೀತಿಯೂ ನಾವು ಅನಾಲಿಸಿಸ್ ಮಾಡ್ಬೋದು. ಒನ್ಸ್ ಈ ನಿಮಗೆ ಫಾರ್ಮುಲಾಸ್ ಮಾಡೋಕ್ಕಾಗಿಲ್ಲ ಅಂದರೆ ಕೊಟ್ಟಿರೋ ಕಾಂಪೌಂಡ್ನ ಫಾರ್ಮುಲಾ ಗೊತ್ತಿದ್ದರೆ, ಸೊ ಅಲ್ಲಿ ಫಾರ್ ಈಚ್ ಕಾರ್ಬನ್ ಎಷ್ಟು ದಟ್ ಗಿವನ್ ನಂಬರ್ ಆಫ್ ಆಟಮ್ಸ್ ಇದೆ ಅನ್ನೋದ್ರ ಒಂದು ಎಕ್ಸನ ಎಲಿಮೆಂಟನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ, ಸೊ ಅನಾಲಿಸಿಸ್ ಮಾಡಿರೂ ಸಹ ನೀವು ಮಾಡ್ಬೋದು. ಸೊ ಅಲ್ಲಿಗೆ ಆಪ್ಷನ್ ಎ ಪೈರಿನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 60 ಗ್ರಾಮ್ ಆಫ್ ಕಾಂಪೌಂಡ್ ಆನ್ ಅನಾಲಿಸಿಸ್ ಪ್ರೊಡ್ಯೂಸ್ಡ್ 20 ಗ್ರಾಮ್ ಕಾರ್ಬನ್, 4 ಗ್ರಾಮ್ ಹೈಡ್ರೋಜನ್ ಆ್ಯಂಡ್ 32 ಗ್ರಾಮ್ ಆಕ್ಸಿಜನ್. ಸೊ ಇಲ್ಲೇನು ಮಾಡಿದ್ದಾರೆ, ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಕಾಂಪೌಂಡ್ನ ಮೊಲಾರ್ ಮಾಸ್ ಕೊಟ್ಟಿದ್ದಾರೆ 60 ಗ್ರಾಮ್ ಅಂತ ಹೇಳಿ. ಸೊ ಅದರಲ್ಲಿ ಕಾರ್ಬನ್ 24 ಗ್ರಾಮ್ ಇದೆ, ಹೈಡ್ರೋಜನ್ 4 ಗ್ರಾಮ್ ಇದೆ, ಆಕ್ಸಿಜನ್ 32 ಗ್ರಾಮ್ ಇದೆ. ಸೊ ಆ ಕೊಟ್ಟಿರೋ ಅಂಥ ಕಾಂಪೌಂಡ್ನ ಎಂಪೆರಿಕಲ್ ಫಾರ್ಮುಲಾ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎಂಪೆರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅವ್ರು ಗ್ರಾಮ್ ಕೊಟ್ಟಿದ್ದಾರೆ, ಆ ಗ್ರಾಮನ್ನು ನೀವು ಮೋಲ್ಸಿಗೆ ಕನ್ವರ್ಟ್ ಮಾಡಿ. ಸೊ ಆ ಮೋಲ್ಸ್ ನಂಬರ್ ಆಫ್ ಮೋಲ್ಸ್ ಗೊತ್ತಾದರೆ ಆ ರೆಸ್ಪೆಕ್ಟಿವ್ ಎಲಿಮೆಂಟ್ ಕೆಳಗಡೆ ಮೋಲ್ಸ್ ಹಾಕ್ಬೋದು. ಸೊ ಈ ರೀತಿ ನೀವು ಮಾಡೋದ್ರಿಂದ ಅಲ್ಲಿಗೆ ಎಂಪೆರಿಕಲ್ ಫಾರ್ಮುಲಾ ಸಿಗುತ್ತೆ. ಹಾಗೆ ನೋಡಿ, ಇಲ್ಲಿ ನಿಮಗೆ ಫಸ್ಟು ಕಾರ್ಬನ್ 24 ಗ್ರಾಮ್ ಕೊಟ್ಟಿದ್ದಾರೆ, ಕಾರ್ಬನ್ ಅಟಾಮಿಕ್ ಮಾಸ್ 12, ಹಾಗಾಗಿ 24ನ 12ಇಂದ ಡಿವೈಡ್ ಮಾಡಿದ್ರೆ 2. ಹೈಡ್ರೋಜನ್ 4 ಗ್ರಾಮ್ ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ ಅಪ್ರಾಕ್ಸಿಮೇಟ್ಲಿ ಅಂತ ತೊಗೊಂಡ್ರೆ 1 ಬರುತ್ತೆ. ಸೊ ಹಾಗಾಗಿ 4. ಆಕ್ಸಿಜನ್ನ ಗ್ರಾಮ್ 32 ಗ್ರಾಮ್ ಕೊಟ್ಟಿದ್ದಾರೆ, ಅದರ ಅಟಾಮಿಕ್ ಮಾಸ್ 16, ಅಲ್ಲಿಗೆ 2 ಬಂತು. 2:4:2 ಅಲ್ಲಿ ಮಲ್ಟಿಪಲ್ಸ್ ಆಫ್ 2 ಇರೋದ್ರಿಂದ 2ಇಂದ ನಾನು ಮಲ್ಟಿಪ್ಲೈ ಮಾಡ್ತಾ ಹೋದರೆ 1:2:1 ಸಿಕ್ತು ರೇಷಿಯೋ. ಸೊ 1 ಆಟಮ್ ಆಫ್ ಕಾರ್ಬನ್, 2 ಆಟಮ್ಸ್ ಆಫ್ ಹೈಡ್ರೋಜನ್, ಅಲ್ಲಿಗೆ 1 ಆಟಮ್ ಆಫ್ ಆಕ್ಸಿಜನ್. ಸೊ 1:2:1 ರೇಷಿಯೋ ಸಿಕ್ಕಿರೋದ್ರಿಂದ ಎಂಪೆರಿಕಲ್ ಫಾರ್ಮುಲಾ ಏನಾಯಿತು, CH2O. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ CH2O ಯಾವುದು ಅಂತ ನೋಡಿದ್ರೆ ನಿಮಗೆ ಆಪ್ಷನ್ಸ್ ಗೊತ್ತಾಗುತ್ತೆ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ನೋಡಿ, CH2O2, CH2O, CH4O, ಅಲ್ಲಿಗೆ C2H4O2 ಅಂತ ಇದೆ. ಅಲ್ಲಿಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. CH2O ಅನ್ನೋದೇನಿದೆ, ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವಾ? ಅವ್ರು ಯಾವ ಒಂದು ಕಾಂಪೌಂಡಲ್ಲಿರೋ ಅಂಥ ಎಲಿಮೆಂಟ್ನ ಗ್ರಾಮ್ಸ್ ಕೊಟ್ಟಿದ್ರೆ ಆ ಗ್ರಾಮ್ಸನ್ನ ಮೋಲ್ಸಿಗೆ ಕನ್ವರ್ಟ್ ಮಾಡಿ. ಮೋಲ್ಸಿಗೆ ಕನ್ವರ್ಟ್ ಮಾಡೋದು ಗೊತ್ತಲ್ವಾ? ಆ ಗ್ರಾಮ್ಸನ್ನು ಅದರ ಅಟಾಮಿಕ್ ಮಾಸಿಂದ ಡಿವೈಡ್ ಮಾಡಿದ್ರೆ ಮೋಲ್ಸಿಗೆ ಕನ್ವರ್ಟ್ ಆಗುತ್ತೆ. ಆ ನಂಬರ್ ಆಫ್ ಮೋಲ್ಸ್ ನಿಮಗೆ ಸಿಂಪಲ್ ಓಲ್ ನಂಬರ್ ರೇಷಿಯೋ ಇರಬೇಕು. ಸಿಂಪಲ್ ಓಲ್ ನಂಬರ್ ರೇಷಿಯೋ ಕನ್ವರ್ಟ್ ಮಾಡಿಕೊಂಡ್ರೆ ಅದು ನಿಮಗೆ ಎಂಪೆರಿಕಲ್ ಫಾರ್ಮುಲಾ ಸಿಗುತ್ತೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಜಿಲ್ಡಾಲ್ಸ್ ಮೆಥಡ್ ಆಫ್ ಎಸ್ಟಿಮೇಷನ್ ಆಫ್ ನೈಟ್ರೋಜನ್ K2SO4 acts as. ಸೊ ಇಲ್ಲಿ ಪೊಟ್ಯಾಷಿಯಮ್ ಸಲ್ಫೇಟು ಜಿಲ್ಡಾಲ್ಸ್ ಮೆಥಡ್ ಆಫ್ ಎಸ್ಟಿಮೇಷನ್ ಫಾರ್ ನೈಟ್ರೋಜನ್ಲಿ ಯಾವ ಒಂದು ರೋಲ್ನ ಪ್ಲೇ ಮಾಡುತ್ತೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ K2SO4 ಆ್ಯಕ್ಟ್ಸ್ ಆಸ್ ಆನ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟರ್ ಅಂತ ಹೇಳ್ಬೋದು. ಸೊ ಅದು ಇಟ್ ರೈಸಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ H2SO4 ವಿಚ್ ಈಸ್ ಯೂಸ್ಡ್ ಫಾರ್ ದ ಡೈಜೆಷನ್ ಪ್ರೋಸೆಸ್. ನಾವಲ್ಲಿ ಏನು ಜಿಲ್ಡಾಲ್ಸ್ ಮೆಥಡಲ್ಲಿ H2SO4ನ ಡೈಜೆಷನ್ ಪ್ರೋಸೆಸ್ಸಿಗೆ ಯೂಸ್ ಮಾಡ್ತೀವಿ. ಆ H2SO4ನ ಬಾಯ್ಲಿಂಗ್ ಪಾಯಿಂಟ್ನ ರೈಸ್ ಮಾಡೋಕ್ಕೋಸ್ಕರ K2SO4ನ ಯೂಸ್ ಮಾಡ್ತೀವಿ. ಹಾಗಾಗಿ ಇಟ್ ಆ್ಯಕ್ಟ್ಸ್ ಆ್ಯಸ್ ಆನ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟರ್ ಅಂತ ಹೇಳ್ಬೋದು. ಇಟ್ ವಿಲ್ ರೈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ H2SO4. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟರ್ ಜಿಲ್ಡಾಲ್ ಮೆಥಡ್ನಲ್ಲಿ ನಾವು ಎಸ್ಟಿಮೇಟ್ ಮಾಡೋಂಥದ್ದು ನೈಟ್ರೋಜನ್. ಅಲ್ಲಿ K2SO4ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟರ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಮಚ್ ಸಲ್ಫರ್ ಈಸ್ ಪ್ರೆಸೆಂಟ್ ಇನ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಫ್ 0.53 ಗ್ರಾಮ್ ಆಫ್ ಕಾಂಪೌಂಡ್ ಗೇವ್ 1.158 ಗ್ರಾಮ್ ಆಫ್ ಬೇರಿಯಂ ಸಲ್ಫೇಟ್ ಆನ್ ಅನಾಲಿಸಿಸ್. ಸೊ ಇದು ಡೈರೆಕ್ಟ್ ಕ್ವಶನ್ ಇದೆ. ನಿಮಗೆ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ ಓದಿರ್ತೀರ. ಒಂದು ಬೇರಿಯಂ ಸಲ್ಫೇಟಲ್ಲಿ ಸಲ್ಫರ್ನ ಪರ್ಸಂಟೇಜ್ ಹೇಗೆ ಕಂಡುಹಿಡಿಯೋದು ಅಂತ. ಸಲ್ಫರ್ನ ಅಟಾಮಿಕ್ ಮಾಸ್ ತೊಗೊತೀರಾ, ಬೇರಿಯಂ ಸಲ್ಫೇಟ್ನ ಮೊಲಾ ಮಾಸ್ ತೊಗೊತೀರಾ. ಸೊ ಅದ್ರ ಸಲ್ಫರ್ನ ಅಟಾಮಿಕ್ ಮಾಸಿಂದ ಬೇರಿಯಂ ಸಲ್ಫೇಟ್ನ ಮೊಲಾ ಮಾಸ್ನ ಡಿವೈಡ್ ಮಾಡಬೇಕು ಇಂಟು. ಸೊ ಕೊಟ್ಟಿರೋ ಅಂಥ ಕಾಂಪೌಂಡ್ ಅಲ್ಲಿ ನಿಮಗೆ ಸೊ ಎಷ್ಟು ಗ್ರಾಮ್ ಇದು ಬಂದಿದೆ ನಿಮಗೆ ಬೇರಿಯಂ ಸಲ್ಫೇಟ್ ಬಂದಿದೆ ಅನ್ನೋದನ್ನು ನೋಡ್ಕೊಂಡಿರ್ತೀರ ಆ ವೆಯ್ಟು. ಸೊ ಆ ವೆಯ್ಟಿಂದ ಓವರಾಲ್ ಆರ್ಗ್ಯಾನಿಕ್ ಕಾಂಪೌಂಡ್ನ ವೆಯ್ಟಿನ ಡಿವೈಡ್ ಮಾಡಬೇಕು. ಇಂಟು 100 ಮಾಡಿದ್ರೆ ನಮಗೆ ಪರ್ಸಂಟೇಜ್ ಆಫ್ ಸಲ್ಫರ್ ಸಿಗುತ್ತೆ. ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 15%, ಬಿ 20%, ಸಿ 25%, ಆಪ್ಷನ್ ಡಿ 30% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನು ಇಲ್ಲಿ ನೋಡೋಣ. ಸೊ ಪರ್ಸಂಟೇಜ್ ಆಫ್ ಸಲ್ಫರ್ 32 mass of atomic mass of sulfur 32 divided by molar mass of barium sulfate ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ 233 ಬರುತ್ತೆ. ಸೊ ಹಾಗಾಗಿ 233 molar mass ಇಂಟು. ಸೊ ಅಲ್ಲಿ ಕೊಟ್ಟಿರೋ ಕಾಂಪೌಂಡಿಂದ ನಾವು ಪ್ರಿಸಿಪಿಟೇಷನ್ ರಿಯಾಕ್ಷನ್ ಮಾಡಿದಾಗ ಬೇರಿಯಂ ಸಲ್ಫೇಟ್ನ ಗ್ರಾಮ್ ಅವರೇ ಕೊಟ್ಟಿದ್ದಾರೆ 1.158 ಗ್ರಾಮ್ ಅಂತ. ಹಾಗಾಗಿ ಇಂಟು 1.158 ಗ್ರಾಮ್ ಮಾಡಿದ್ದೀವಿ. ಡಿವೈಡೆಡ್ ಬೈ ನಾವು ತೊಗೊಂಡಿರೋ ಆರ್ಗ್ಯಾನಿಕ್ ಕಾಂಪೌಂಡ್ 0.53 ಗ್ರಾಮ್. ಹಾಗಾಗಿ 0.53ನ ಡಿವೈಡ್ ಮಾಡ್ತೀವಿ ಇಂಟು 100. ಸೊ ಅಲ್ಲಿಗೆ ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾಗೆ ನಾವು ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆನ್ಸರ್ ಗೊತ್ತಾಗುತ್ತೆ. 32 divided by 233 into 1.158 divided by 0.53 into 100. ಸೊ ಅಲ್ಲಿಗೆ molar atomic mass of sulfur divided by molar mass of barium sulfate into mass of barium sulfate formed divided by organic compound weight of organic compound taken into 100 ಮಾಡಿದ್ರೆ ಸೊ ಅಲ್ಲಿಗೆ ನಮಗೆ ಆನ್ಸರ್ ಅಪ್ರಾಕ್ಸಿಮೇಟ್ಲಿ 29.99 ಬಂದಿದೆ. ಅಲ್ಲಿಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟ್, 30%. ಸೊ ಅಲ್ಲಿ ಕೊಟ್ಟಿರೋ ಅಂಥ ಕಾಂಪೌಂಡಿಂದ ಬಂದಿರೋ ಬೇರಿಯಂ ಸಲ್ಫೇಟ್ನ ವೆಯ್ಟಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಬಂದಿರೋ ಅಂಥ ಆನ್ಸರ್ ಎಷ್ಟು, 30% ಅಂತ ಹೇಳ್ಬೋದು, ಅಪ್ರಾಕ್ಸಿಮೇಟ್ ವೆಯ್ಟ್. ಸೊ ಹಾಗಾಗಿ ಕೊಟ್ಟಿರೋ ಆಪ್ಷನ್ಸಲ್ಲಿ 30% ಇದೆ. ಎಸ್, ಆಪ್ಷನ್ ಡಿ ಅಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಅಲ್ಲಿ 30% ಇದೆ. ಸೊ ಇದೇ ರೀತಿ ಅವ್ರು ಯಾವುದೇ ಕಾಂಪೌಂಡ್ ಕೊಟ್ಟಿದ್ರೂ ಆ ಒಂದು ಎಲಿಮೆಂಟ್ನ ಅಟಾಮಿಕ್ ಮಾಸನ್ನು ಸೊ ಫಾರ್ಮೇಷನ್ ಆಗಿರೋ ಕಾಂಪೌಂಡ್ನ ಮೊಲಾ ಮಾಸಿಂದ ಡಿವೈಡ್ ಮಾಡಿ ಇಂಟು ಆ ಕಾಂಪೌಂಡ್ ನಿಮಗೆ ತೊಗೊಂಡಿರೋ ಅಂಥ ಆರ್ಗ್ಯಾನಿಕ್ ಕಾಂಪೌಂಡ್ನ ವೆಯ್ಟನ್ನು ಸೊ ಯಾವುದು ಮತ್ತು ನಿಮಗೆ ಏನು ಫಾರ್ಮೇಷನ್ ಆಗಿರುತ್ತೆ ಕಾಂಪೌಂಡ್, ಇದರಲ್ಲಿ ನಿಮ್ಗೆ ಸಲ್ಫರ್ ಅಂತ ಅಂದಾಗ ಬೇರಿಯಂ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ ಪ್ರಿಸಿಪಿಟೇಷನ್. ಆ ಪ್ರಿಸಿಪಿಟೇಷನ್ನ ವೆಯ್ಟ್ ಅದರಿಂದ ನೀವು ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ,